ನೋಡ್ರಿಪ್ಪ ಅಣ್ಣ ಬಂದಾರ ನೋಡ್ರಿ ಇಲ್ಲಿ. ಹಲೋ ಕಿಲ್ಲೋಡ್ರಕ್ಕೆ ಹೋಗ ಊಗ್ಯಪ್ಪ ಹಿಂದ್ಯಾರ ಚಪಾತಿ ಊಗ್ಯಪ್ಪ ಅಂತಾರ ನಂಬಲ್ಲಿ ನಮ್ಮನ್ನು ಮೀಟ್ ಆಗ್ಲಕ್ಕೆ ಬರ್ಲಕತ್ತಾರ ಅಂದ್ರೆ ನಂಬಕ್ ಆಗ್ತಾ ಇಲ್ಲ. ಕಟ್ಟಿಗೆಂಡು ಎಣಿತಿ ಹಂಗಾನಿರಲಿ ಚಪಾತಿ ತಳ್ಳಗೆ ಮಾಡಿದ್ರೆ ಸಾಕು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಇವತ್ತಿನ ಬ್ಲಾಗ್ ವಿಶೇಷ ಏನಪ್ಪ ಅಂದ್ರೆ ನೀವು ತಮ್ನೆಲ್ದಂಗೆ ನೋಡಿರ್ತೀರಿ ಯಾರು ಬರ್ಲಕತ್ತಾರ ನಮ್ಮನ್ನ. ಏನೋ ಒಂಥರ ಖುಷಿ. ಏನಪ್ಪ ರೀಲ್ಸ್ ಮಾಡಕತ್ತ ಒಂದು ಸ್ವಲ್ಪ ದಿವಸ ಆಯ್ತು ನಮ್ಮನ್ನ ಮಾತಾಡ್ಸ್ಲಕ್ಕಂತ ದೊಡ್ಡ ಕಂಟೆಂಟ್ರ್ ಬೈ ಅವರು. ಇನ್ಸ್ಟಾದಾಗ 1,60,000 ಚಿಲ್ಲರ್ ಏನು ಅದರ ಫಾಲೋವರ್ಸ್. ಅವ್ರು ನಮ್ಮನ್ನು ಮೀಟ್ ಆಗ್ಲಕ್ಕಂತ ಬರ್ಲಕತ್ತಾರ. ಅವ್ರು ಯಾರು ಏನಂತ ನಿಮ್ಗಂತ ಗೊತ್ತಾಗಿರುತ್ತೆ. ಆ ಅಣ್ಣ ಬರ್ಲಕತ್ತನಂತ ಲೊಕೇಶನ್ ಹಾಕಿನಿ ಅವ್ರಿಗೆ. ಇನ್ನೂ ಒಂದು ಅವರ್ ಇಲ್ಲ 2 ಅವರ್ ಆಗ್ತಾನೆ ಬರ್ಲಕ್ಕ. ಬರ್ತೀನಂತ ಹೇಳಣ. ಅದಕ್ಕೆ ಏನಿಲ್ಲ, ಏನು ಬಂದು ಮಾತಾಡ್ಸ್ಕೊಂಡು ಹೋಗ್ಲಕ್ಕೆ ಬರ್ಲಕತ್ತಾರ ಅಂದ್ರೆ ಏನು ಮನ್ಯಾಗ ಮಾಡ್ಬೇಕಲ್ಲ ಅಂತಂದು ಏನೋ ಒಂದಿಷ್ಟು ನಮಗೆ ತಿಳಿದಿರೋ ಪ್ರಕಾರ ಏನೋ ಮಾಡಕ್ಕಂತ ಮಾಡೀವಿ. ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರು ಹೊಸಬ್ರು ನೋಡ್ಲಕತ್ತೀರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ. ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಸ್ರಿ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಇಲ್ಲಿ ನೋಡ್ರಿ ಗಾಯ್ಸ್, ಇದು ಕ್ಯಾನ್ಯಾಗ ನೀರು ಖಾಲಿಯಾಗ್ಯಾವಂತ ಮೊದಲು ನೀರು ತಂಬರಂತ. ಏನು ಮರ್ಯಾದಿಲ್ಲ ನೋಡ್ರಿ ಗಾಯ್ಸ್ ನನಗೆ ಮನ್ಯಾಗ. ಈ ಅಮ್ಮ ಏನು ಮಾಡೋದಿಲ್ಲ ಆಯ್ತು, ಅದೊಂದು ಅನ್ನ ಮಾಡ್ಯಾಳ. ಈಗ ಹೋಗಿ ಕೇಸಿ ಉಳ್ಳಾಡಿ ನೀರು ಹಾಕ್ಯಂಬಂದಾಳ. ಈಗ ಯಪ್ಪೋ ಜೀವನ ಸಾಕಾಗಿಬಿಟ್ಟೈತಿ ಗಾಯ್ಸ್ ನಮ್ಗೆ. ಯಪ್ಪ ಇಂಥ ಹೆಣ್ತಿನ ಅದ್ರಾಗ ಎಲ್ಲಿ ಅವ ಇವನ ಬಿಡವಳ ನೋಡ್ರಿ ಗಾಯ್ಸ್. ಜಸ್ಟ್ ಈಗ ನೀರು ತಗೊಂಬಂದು ಅಲ್ಲಿ ತಳಗಿಟ್ಟಿನಿ. ಈಗ ಅಣ್ಣವ್ರು ಬರ್ಲಕತ್ತಾರಲ್ಲ ಅದ್ರ ಸಲಗ ಚಿಕನ್ ತೊಗೊಂಬಂದು ಅಕ್ಕರ್ ಚಪಾತಿ ಮಾಡ್ಲಕತ್ತಾರ. ಶಿವ ಏನು ಒಂದು ಮುಂಜಾನೆ ಇವತ್ತು 5 ಥರ ಅದ. ಒಂದು ಅರ್ಧ ತಾಸು ಮಕ್ಕ ಕೊಡಲಿಲ್ಲ ಗಾಯ್ಸ್ ಇಂಥ ಅಂಡ್ರ. ಇಲ್ಲಿ ನೋಡ್ರಿ ನನ್ನ ಮಗಳು ನೋಡ್ರಿ ಇವತ್ತು ಎಷ್ಟು ಚಂದ ರೆಡಿ ಆಗ್ಯಾಳ. ಅಣ್ಣ ಮಾತಾಡ್ಸ್ಲಕ್ಕೆ ಬರ್ಲಕತ್ತ ನಂದು. ಈ ಕಡೆ ನೋಡ್ಗೆ ಇಲ್ಲಿ ನೋಡ ಹಂಗೆ ತಿರ್ಗ್ಬೇಡ ನೋಡಿ. ಏನು ಎಲ್ಲರಿಗೂ ಮುಂಜಾನೆ ನಮಸ್ಕಾರಗಳನ್ನ ಹಿಂಗಂದ್ರ ಹಲೋ ಚಾನಲ್ ಹಿಂಗೇನಂತ ನೋಡವ ಬಸವ. ಅಪ್ಪು ಇಲ್ಲಿ ನೋಡ್ರಿ ಅವ್ರು ಏನೋ ಒಂದು ಹೇಳ್ತಾರಂತ ಕೇಳ್ರಿ ಸ್ವಲ್ಪ ಚಂದ. ಹೇಳ ಅಣ್ಣವ್ರು ಎಷ್ಟೆಲ್ಲ ವಿಡಿಯೋ ನೋಡ್ತೀನಿ, ದಿನ ನೋಡ್ತೀನಿ. ನಾವು ವಿಡಿಯೋ ಮಾಡೋದು ನೋಡಿ ಫಾಲೋ ಮಾಡಿ ಇಲ್ಲಿ ಗಂಟ ಬಂದು ಮಾತಾಡಿಸಿ ಹೋದ್ಮೇಲೆ ಎಷ್ಟು ಖುಷಿ ಆಯ್ತು. ನಾ ಅನ್ಕೊಂಡೇ ಇರಲಿಲ್ಲ ನಾವು ವಿಡಿಯೋ ನೋಡ್ತಾರ ಫಾಲೋ ಮಾಡ್ತಾರ ನಮ್ಮ ಬಳಿಗೆ ಬರ್ತಾರ ಅಂತ. ಖುಷಿ ಆಗ್ತದೆ ಅಷ್ಟೇ. ಸತ್ಯವಾಗಲ್ಲ ಗಾಯ್ಸ್, ಅವರು ನಮ್ಮ ವಿಡಿಯೋ ನೋಡಿ 1,65,000 ಫಾಲೋವರ್ಸ್ ಅದಾರ ಅವ್ರಿಗೆ. ಯಾರಾದ್ರೇನು ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಆದ್ರೆ ಏನು ಅನಿಸ್ಬಿಡ್ತಂದ್ರೆ ಅವ್ರಿಗೆ ಏನೋ ಒಂಥರ ಕೇರ್ಲೆಸ್ ತೊಗೊಂಡ್ಬಿಡ್ತಾರೆ. ಏನು ನಾನು ಬೆಳೆದೆ ಅನ್ನೋ ಹುಚ್ಚ ಅವ್ರಿಗೆ. ಅಂಥದ್ರಾಗ ಈ ಮನುಷ್ಯ ನಮಗೆ ಏನು ನೋಡಿದ್ರೆ ಒಂದು 10-15 ವಿಡಿಯೋ ನೋಡಿರ್ಬೋದೇನು ಅಷ್ಟಕ್ಕೆ ನಮಗೆ ಫಾಲೋ ಮಾಡ್ಯಾರ. ಅವ್ರು ನಂಬರ್ ಕಳಿಸಿದ್ರು ನಮ್ಮ ಜೊತೆ ಮಾತಾಡ್ಬೇಕಂತ ಮಾತಾಡಿದೀವಿ. ಇವತ್ತು ಸಂಡೇ ಆದ ಎಷ್ಟೊತ್ತಿದ್ರೆ ನಾವು ನಿಮ್ಮನ್ನು ಮೀಟ್ ಆಗಕ್ಕೆ ಬರಬೇಕು, ನಿಮ್ಮ ಜೊತೆ ಅಣ್ಣ ನಾನು ರೀಲ್ಸ್ ಮಾಡಬೇಕು ಅಂತೇಳಿ ನಾವು ಇರಲ್ಲಿ ತಾಕ ಬರ್ಲಕತ್ತಾರಂದ್ರೆ ಸ್ವಲ್ಪ ಅರ್ಥ ಮಾಡಿಕೇರಿ ಎಷ್ಟು ಖುಷಿಯಾಗಿರ್ಬೋದು ನಮ್ಗೆ. ಅಲ್ಲ ದೊಡ್ಡ ಕಂಟೆಂಟ್ರಿ ಬಿಡೋ ನಮ್ಕಿನ್ನ ಏನು ಅದು ತಪ್ಪಾಗುತ್ತೆ. ಬಟ್ ಅಂದ್ರನ ಜಾಸ್ತಿ ಫಾಲೋವರ್ಸ್ ಅಷ್ಟು ಫಾಲೋವರ್ಸ್ ಕಂಪ್ಲೀಟ್ ಮಾಡೋದಂದ್ರೆ ಎಷ್ಟು ಕಷ್ಟ ಬಿದ್ದಿರ್ಬೋದು, ಅವ್ರು ಎಷ್ಟು ಶ್ರಮ ಪಟ್ಟಿರ್ಬೋದು ಇನ್ಸ್ಟಾದಾಗ ಆಗಲಿ ವೀಡಿಯೋಗಳು ಮಾಡೋದ್ರಾಗಲಿ. ಅಂಥವ್ರು ನಂಬಲ್ಲಿ ನಮ್ಮನ್ನು ಮೀಟ್ ಆಗ್ಲಿಕ್ಕೆ ಬರ್ಲಕತ್ತಾರ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಏನು ತಿಳಿಯಲೇ ಆಗ್ಯದ ಏನು ಮಾಡ್ಬೇಕು ಏನು ಬಿಡ್ಬೇಕಂತ. ಅಣ್ಣಾರು ಬರ್ಲಕತ್ತಾರಲ್ಲ ನಮ್ಮನ್ನು ಮಾತಾಡ್ಸ್ಕೊಂಡು ಹೋಲಕ,
ಅದರ ಸಲಕ ಚಪಾತಿ ಮಾಡ್ಲಕ್ಕಂತ ಇಟ್ಟು ತೋರಿಸ್ಕೊಂಡ್ರೆ ಬೆಳಗ್ಗೆನೆ. ನಾವು ಹೋಗಿ ಇವತ್ತು ಸಂಡೇ ಬೆಳಗ್ಗೆ ಊಟ ಮಾಡೋದಿಲ್ಲ, ಬಟ್ ಅಣ್ಣವ್ರ ಸಲಕಂತರ ತೊಗೊಂಬರಲೇಬೇಕಂತ ಹೋಗಿ ತೊಗೊಂಬಂದೀನಿ. ಬೈ ಸಣ್ಣ ಕ್ರಿಯೇಟ್ರಿಗೆ ಅಂಥ ದೊಡ್ಡ ಕ್ರಿಯೇಟ್ರ್ ಬಂದು ಮಾತಾಡ್ಸಕತ್ತಾರಂದ್ರೆ ಏನೋ ಒಂಥರ ಖುಷಿ ಬೈ ನಮಗೆ. ಅಲ್ಲ ಈ ಬಿಡು ಅವ್ರ ಲೆವೆಲಿಗೆ ಅಂತ ನಾವಿಲ್ಲ, ಬಟ್ ಇರೋಟ್ರಲ್ಲೇ ಖುಷಿ ಪಡಂಬ್ರಿ. ಅಂದ್ರೆ ಅವ್ರು ನಮ್ಮನ್ನು ಮಾತಾಡ್ಸಕತ್ತಾರಲ್ಲ, ಅದು ಒಂದೇ ದೊಡ್ಡ ವಿಚಾರ ಬೈ. ಏನೋ ಒಂಥರ ದೇವ್ರು ಬೇಕಂತ ಚೆಕ್ ಮಾಡ್ಲಕತ್ತಾನ, ಏನಂತ ತಿಳಿಯಲೇ ಆಗ್ಯದ ನಮ್ಗೆ. ಬಸವ ನಿನಗೆ ಹೆಂಗೆ ಅನ್ಸ್ಲಕದ್ದ? ಒಂಥರ ಖುಷಿ ನೋಡ್ರಿ ಗಾಯ್ಸ್, ಈಕಿಗೆ ಚಪಾತಿ ಬರ್ದಲ್ಲ ಅಂತಾನೆ ಅದು ಚಪಾತಿ ವಯಸ್ಸದ ಅದು ಇದಕ್ಕೆ ಏನಂತಾರೆ ಅದಕ್ಕೆ ಹಾಂ ಚಪಾತಿ ವಯಸ್ಸ ಬಂಡಿ ರೌಂಡ್ ಮಾಡಿಸೀನಿ. ಚಪಾತಿ ರೌಂಡ್ ಅದ್ರ ಥರನೇ ಬರಲ್ಲಂತ. ಇಲ್ಲಿ ನೋಡ್ರಿ, ಇಲ್ಲಿ 6 ಥರ ಮಾಡಿಸಿದ್ರನಾಗ ಹೆಂಗಾಗೈತೆ ನೋಡ್ರಿ. ಕಿಲ್ಲಿ ನೋಡ್ರಿ ಹೋಗ ಉಯ್ಯಪ್ಪ ಹಿಂದ್ಯಾರ ಚಪಾತಿ ಉಯ್ಯಪ್ಪ. ಅಲ್ಲ ನಾನು ಮಾಡಾಕಿರ್ತದೆ, ನಿನ್ನ ಯಾಕೆ ಮಾಡಿಕೈತಿದ್ನೆ? ನಿನ್ನ ನಾ ಮಾಡಿಕೊಂಡದ್ದು ಚಪಾತಿ ಚಂದ ಮಾಡ್ಲಂತಲ್ಲ, ಸಂಸಾರ ಚಂದ ಆಗೈ ಹುಚ್ಚಿ ಏನು ಹಂಗೆ ತಿರ್ಗ್ಲಕ್ಕೈತವ. ಕಿಲೋಡ್ ನಿಮ್ಮವಾಗ ಇದಕ್ಕೆ ಬರದಲ್ಲ ಅಂತ ಅಷ್ಟು ಗುಂಡಕ್ಕೆ ಕಟ್ ಮಾಡಿಸ ಬನ್ನಿ. ಇಲ್ಲಿ ನೋಡಿದ್ರೆ ಚಡ್ಡಿ ಚಪಾತಿ ಆಗ್ಯಾವ, ಚಡ್ಡಿ ಚಪಾತಿ ಮಾಡೋದ್ರಾಗ ಒಂದು ಮೆಚ್ಚಿದ್ನೆ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಚಪಾತಿಯಾಗಿ 2 ಬರ್ತಾವ. ಅದು ಬಿಚ್ಚು, ಇನ್ನೊಂದು ಬಿಚ್ಚು ನೋಡಿ. ಹಿಂಗೆ ಯಾರು ಮಾಡ್ತಿದ್ದಾರೆ ನಿಮಗೆ? ನನ್ನ ಹೆಂಡ್ತಿ ಮಾಡ್ತಾಳೆ. ಒಂದು ಚಪಾತಿಯಾಗ 2 ನೋಡ್ರವ ಎಷ್ಟು ನೀಟ್ ತೆಳ್ಳಗದಾವ ನೋಡ್ರಿ. ಮೆತ್ತಗೂ ಒಂದದ್ರಾಗ 2 ಇಷ್ಟು ಮೆತ್ತಗೂ ಯಾರು ಮಾಡ್ತಿದ್ದಾರೆ? ನನ್ನ ಹೆಂಡ್ತಿ ಬಸ್ಸ ಬಾಯಿ. ಮತ್ತೆ ಹೇಳ್ತದೆ ಏನು ಅಲ್ಲ, ನಾನು ಗುಂಡಕ್ಕೆ ಮಾಡೋದು ಹೇಳಕೈತಿ. ಮತ್ತೆ ರೌಂಡ್ ಆಗಿಲ್ಲ ನೋಡು. ನೋಡ ರೊಟ್ಟಿ ಬಂಡಿ ಹಂಗದ ನೋಡು, ಸಾರಿ ಚಪಾತಿ ಬಂಡಿ ನೋಡು. ನೋಡ್ರಿಪ್ಪ, ಕಟ್ಟಿಗೆಂಡು ಹೆಣಿತಿ ಹಂಗನಿರಲಿ, ಚಪಾತಿ ತೆಳ್ಳಗೆ ಮಾಡಿದ್ರೆ ಸಾಕು. ಏನಂತಾರಲ್ಲ ರೀತಿ ಕಟ್ಕೊಂಡು ಹೇಳ್ತಿ ರೊಟ್ಟಿ ತಗೊಳ್ಬೇಕಲ್ಲ, ಮುಚ್ಕೊಂಡು ತಿನ್ನು. ಹಂಗ ನಾವು ಪರವಾಗಿಲ್ಲ, ರೊಟ್ಟಿ ಸಾರಿ ಚಪಾತಿ ತೆಳ್ಳಗೆ ಒಂದು ಚಪಾತಿಯಾಗಿ 2 ನೋಡ್ರಿ ಗಾಯ್ಸ್. ಇಲ್ಲಿ ಒಂದು ಚಪಾತಿಯಾಗಿ 2 ಹಿಂಗೆ ಎಣ್ಣೆ ನಡಬರಕ್ಕೆ ಹಚ್ಚಿ ಹಿಂಗೆ ಮ್ಯಾಲೆ ದಬ್ಬಾಗಿ ತಿಕ್ಕಳ 2 ಆಗ್ಯಾವ. ಚಪಾತಿ ಆಗೋಯ್ತು, ಚಿಕನ್ ಮಾಡ್ತಾಯಿದಾರೆ. ಎಲ್ಲೇ ಹೊರಗೆ ಹೋದ್ರೆ ಇದು ಬರತಕ್ಕ ಸ್ವಲ್ಪ ಒಲೆ ಹಚ್ಚಂತೇಳಿ ಈ ಅಕ್ಕೋರು ಸುಮ್ಮನೆ ಕುಂತು ಟೈಮ್ ಪಾಸ್ ಮಾಡ್ಲಕತ್ತಾರ. 1-2 ಪೀಸ್ ತೆಗ್ದಿದ್ರೆ ಇವ್ರ ಸಲಾಗ ಅದನ್ನ ಇವ್ರು ತಿಂದ್ಕಂತ ಕುಂತಾರ. ಬಂದ್ರ ನೋಡ್ರಿ ಇಲ್ಲಿಗ. ಚಟ್ನಿ ಹರ್ಕೊಂಬರ್ಲಕ್ಕೆ ಹೋಗಿದ್ರೇನೆ? ಚಟ್ನಿ ಮಸಾಲೆ ಕ್ಯಾಮ್ರಕ್ಕೆ ಏನಿತ್ತದ? ಚಟ್ನಿ ಅಲ್ಲ ಗಾಯ್ಸ್, ಇದೇನೋ ಮಸಾಲೆ ಹರ್ಕೊಂಬರಕ್ಕೆ ಹೋಗಿದ್ರಂತ ಇದಕ್ಕೆ ಹಾಕ್ಲಕ್ಕ. ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ, ಒಂದು ಉಳ್ಳಾಗಡ್ಡಿ ಹುರಿದು ಮಿಕ್ಸಿಗೆ ಹಾಕಿ ಬಂದಿ. ಓ, ಇದು ಹಾಕಿದ್ರೆ ಚೆನ್ನಾಗಿ ಆಗತ್ತಂತ ನಾ ಸಾಂಬಾರು. ವಾ, ಧರ್ಮಪತ್ನಿ. ಈ ಥರ ಧರ್ಮಪತ್ನಿ ಯಾರಿಗೆ ಸಿಗಬೇಕು ಗಾಯ್ಸ್? ನನಗೆ ಸಿಕ್ಕದ ದೊಡ್ಡ ಪುಣ್ಯ ಅಂತೀರ. ಸುಮ್ಕರ್ರಪ್ಪ, ಇದು ಕಷ್ಟ ಯಾಕೆ ಕೇಳ್ತಾರೆ ನಂಬದೆ. ದಿನ ಹೊಡಿಸಂದು ಸಣ್ಣ ಆಗ್ಯದ ಜೀವನ. ನದ್ರ ಆಗಿರ್ತದ ಒಣಗಿ ತರಾಗ ನೋಡಗಂತ ನದ್ರ ತೆಗಿತಾನೆ. ಬಾ ನೋಡ್ರಿಪ್ಪ, ಒಣಗಿ ತರಾಗ ಮಾಡಕಲ್ಕ ನಂಬುದು ನದ್ರ ಆಗಿರ್ತದಂತ ನದ್ರ ತೆಗಿಲಕತ್ತಾರ. ಯಪ್ಪೋ, ಏನು ಜನಪ್ಪ ಇದು. ನೋಡ್ರಿಪ್ಪ, ಅಣ್ಣ ಬಂದಾರ ನೋಡ್ರಿ ಇಲ್ಲಿ. ಹಲೋ, ವಾಟ್ ಆರ್ ಯು ಡೂಯಿಂಗ್ ಬ್ರದರ್? ಇದೇ ನನ್ನ ಗಾಡಿ ನೋಡ್ರಿ ಗಾಯ್ಸ್, ಅಣ್ಣವ್ರ ಗಾಡಿ.
1,00,000 ಫಾಲೋವರ್ಸ್ ಇಟ್ಕೊಂಡು ನಾರ್ಮಲ್ ಆಗಿ ಆಟೋದಲ್ಲಿ ತಿರುಗಾಡ್ಲಾಕತ್ತಾರ ನೋಡ್ರಿ ಅಣ್ಣ. ಇದು ಅವ್ರ ಗಾಡಿ, ಜೀವನ ಸಾಗಿಸುವಂಥ ಗಾಡಿ. ಯಾರಿರ್ಬೋದು ಅಂತ ನಾರ್ಮಲ್ ಆಗಿ ಥಿಂಕ್ ಮಾಡಿದ್ರಿಲ್ಲ, ಇಲ್ಲಿ ಅದಾರ ನೋಡ್ರಿ ಕಂಟೆಂಟ್ ಕ್ರಿಯೇಟರ್. ಅಲ್ಲಿ ಮನೆಯಲ್ಲಿ ಹೋಗಿ ತೋರಿಸ್ತೀನಂತ ರೋಡ್ ಮೇಲೆ ಇದ್ದೀವಿ ನೋಡ್ರಿ. ಇದು ಪುಟ್ಟನಹಳ್ಳಿ ರೋಡ್ ಮೇಲೆ ಅದೀವಂತ. ಅವ್ರನ್ನ ಕರ್ಕೊಂಡೋಗಿ ಮನೆಗೆ ನಮ್ಮ ಮನೆ ಹಂಗೈತಿ ಹಂಗಿಲ್ಲ ಅಂತ ಅವ್ರಿಗೆ ತೋರ್ಸೋಣಂತ ಗಾಯ್ಸ್. ಮಾಡ್ತಾರಲ್ಲ ಅಂದ್ರೆ ಇದೇ ಥರದಾಗೇನ ನೋಡ್ರಿಪ್ಪ, 1,00,000 ಫಾಲೋವರ್ಸ್ ಇರೋ ಮನುಷ್ಯ ನಮ್ಮ ಜೊತೆ ಸೀಟಿನ ಮನ್ಯಾಗ ಇಲ್ಲ. ಏನೋ ಒಂಥರ ಸಾಪ್ ಅದ ನೋಡ್ರಿ ಗಾಯ್ಸ್. ರೀಲ್ಸ್ನ್ಯಾಗ ಹೆಣ್ಮಕ್ಳ ಜೊತೆ ಮೈ ಮುಟ್ಟಿದ್ರ ಹಂಗ ಹಿಂಗ ಎಗರಿ ಆಡ್ತಾನ ನೋಡ್ರಿ, ಹಂಗದಾರ. ಏನೋ ಒಂಥರ ಸೈಲೆಂಟ್ ಮನುಷ್ಯ. ಅವ್ರ ಪಾಡಿಗೆ ಅವರು ಏನೋ ಸಂಸಾರ ಫ್ಯಾಮಿಲಿ ಇಟ್ಕೊಂಡು ಬೆಂಗಳೂರಲ್ಲಿ ಈ ಥರ ನೋಡ್ರಿಪ್ಪ. ಜನ 4 ಮಂದಿ ನಗಸ್ತೀವಂದ್ರೆ ಅವರಿಂದ ಬ್ಯಾಕ್ಗ್ರೌಂಡ್ ಹಂಗಿರುತ್ತೆ ಹಿಂಗಿರುತ್ತೆ ಅಂತಾರ. ನಾರ್ಮಲ್ ಮನುಷ್ಯರು ನೋಡ್ರಿ ಇಲ್ಲಿ. ಈ ಅಣ್ಣವ್ರ ಇದ್ರೊಳಗೆ ಮಾಡ್ತಾರೆ ವಿಡಿಯೋ. ಐಫೋನ್ ಎಲ್ಲ ಏನು ಮಾಡ್ಬೇಕಿದ್ರ ಮುಂದೆ. ಇದ್ರ ಹೆಸರು ವಿವೋ ಅದ ಫೋನ್. ಇಲ್ಲಿ ನೋಡ್ರಿ ಈಗೆಲ್ಲ ಬಂದಾಗ್ಯದಂತಿದೆ. ಇವ್ರ ಜೊತೆ ರೀಲ್ಸ್ ಮಾಡ್ತಾರಲ್ಲ, ಗೊತ್ತದ್ರಲ್ಲ ನಿಮಗೆ? ಈ ಅಣ್ಣವ್ರ ಜೊತೆ ರೀಲ್ಸ್ ಮಾಡ್ತಾರೆ, ಭಾಳ ಕಾಮಿಡಿ ರೀಲ್ಸ್ ಮಾಡ್ತಾರೆ ಇವ್ರ. ಇದು ಕ್ಯಾಮ್ರಾ ಹೆಂಗೈತಂದ್ರ ನನಗ ನಂಬಕ್ಕಾಗಿಲ್ಲಪ್ಪ. ಇಲ್ಲಿ ನೋಡ್ರಿ, ಇಲ್ಲಿ ಐಫೋನ್ ಏನು ಮಾಡ್ಬೇಕಪ್ಪ ಇದ್ರ ಮುಂದ, ಹೆಂಗೆ ಕಾಣಿಸ್ತೈತಿ ನೋಡ್ರಿ. ಈಗ ಒಂದು ಫೋಟೋ ತೆಗೆದ್ಮೇಲೆ ಅದು ಏನಾಗತ್ತಂದ್ರೆ ಆಮೇಲೆ ಮತ್ತೆ ಕ್ಲಿಯರಿಟಿ ಕೊಡತ್ತ. ಇಲ್ಲಿ ನೆಟ್ವರ್ಕ್ ಇಲ್ಲಿ ನಿಮ್ಗೆ ಅದನ್ನು ತೋರಿಸ್ತಿದ್ನೆ. ಇಲ್ಲಿ ನೋಡ್ರಿ, ಐಫೋನ್ ತೊಗೊಂಡು ಏನು ಮಾಡ್ಬೇಕು ನೋಡ್ಗ ಇದ್ರ ಮುಂದೆ. ಪರವಾಗಿಲ್ಲ, ಹೆವಿ ಲಕ್ ಅದ ಅಣ್ಣ. ನಮಗೆ ಸಿಗ್ಲಿಲ್ಲಲ್ ಬೈ ಇದು. ಇಲ್ಲಿ ನೋಡ್ರಿ ಗಾಯ್ಸ್, ಮುಂದಲ್ದ ಫ್ರಂಟ್ ಹೆಂಗದ ಗೊತ್ತಿಲ್ಲ. ನಾರ್ಮಲ್ ಆಗಿ ಅಂತ ಇದು ಸ್ವಲ್ಪ ಮಬ್ಬಾಗೈತಿ. ಇಲ್ಲಿ ಮುಂದೆ ಸ್ವಲ್ಪ ಕ್ಯಾಮ್ರಾ ಇದು ಗ್ಲಾಸ್ ಒಂಚೂರು ಹೆಚ್ಚ ಕಡಿಮೆ ಹಾಕಿನ ಅದ, ಅದರ್ಲಿಂದ ಸ್ವಲ್ಪ ನಾರ್ಮಲ್ ಆಗಿ ಅಂದ್ರೆ ನನಗೆ ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ ಗಾಯ್ಸ್. ಇದೆ ನನಗೆ ಹಿಂದಲ್ದ ಮಾತ್ರ ಹೆವಿ ಸೈಕ್ ಇಷ್ಟ ಐತಿದೆ. ಇದ್ರಲಿಂದನೇ ಒಂದು ಶಾರ್ಟ್ ಫಿಲಮ್ ಮಾಡ್ರ, ಇನ್ನೂ ಒಂದು ಸ್ವಲ್ಪ ದಿವ್ಸದಾಗ ಅದು ಮ್ಯೂಸಿಕ್ ಎಲ್ಲ ಎಡಿಟ್ ಮಾಡಾಕೈತಾರ. ಅದನ್ನು ಅದು ವಿಡಿಯೋ ಯೂಟ್ಯೂಬ್ದಾಗ ಹಾಕ್ತಾರಂತ. ಇನ್ನೂ ಒಂದು ಈ ಆದ್ರೆ ನಾವು ಆಗ್ಬೋದು ಇನ್ನೂ ಒಂದು 4-5 ದಿವಸ. ಎಲ್ಲರೂ ನೋಡ್ರಿ ಆ ವಿಡಿಯೋ ಶಾರ್ಟ್ ಫಿಲಮ್ ಹೆಂಗೆ ಬಂದೈತಿ ಹೆಂಗಿಲ್ಲ ಅಂತ ನೋಡಿ. ಆದಷ್ಟು ನಿಮಗೆ ಅರ್ಥ ಆಗಿದ್ದು ಏನಂತ ಅದ್ರ ಮೇಲೆ ಕಂಟೆಂಟ್ ಯಾವುದ್ರ ಬಗ್ಗೆ ಮಾಡ್ಯಾರ, ಏನು ಕತಿ ಏನಿಲ್ಲ ಅಂತ ಒಂದು ಚೆನ್ನಾಗಿ ಒಂದು ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾರ್ಮಲಾಗಿ ಇತ್ತೀಚೆಗೆ ಯಾರು ಮಾಡೋದಿಲ್ಲ ಅಂಥದ್ರಾಗ ಏನೋ ಒಂದು ತಿಳಿಯಾರ್ದು ಸ್ಟಾರ್ಟಿಂಗ್ ಮಾಡ್ಲಕ್ಕೈತಿ ಅಂದ್ರೆ ಅದ್ರಾಗ ಏನೋ ಒಂದು ತಪ್ಪು ಆಗಿರುತ್ತೆ. ಯಾರು ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇದರಲ್ಲಿ ಇದಾಗೈತಿ, ಇದು ಈ ಥರ ಆಗ್ಬೇಕಾಗಿಲ್ಲ, ಇದು ಈ ಥರ ಆಗ್ಬಾರ್ದಾಗಿತ್ತು ಅಂತ ನಿಮಗೆ ತಿಳಿದದನ್ನು ಕಮೆಂಟ್ ಮಾಡಿ ಹೇಳ್ರಿ ಸಾಕು. ಅದು ಇನ್ನೂ ಒಂದು 2-3 ದಿವಸದಲ್ಲಿ ವಿಡಿಯೋ ಎಡಿಟ್ ಮಾಡಿ ಹಾಕ್ತಾರಂತ. ಇವ್ರ ಚಾನಲ್ ಲಿಂಕ್ ಪ್ರತಿಯೊಂದು ನಾನು ವಿಡಿಯೋದಾಗ ಕೊಡ್ತೀನಿ. ನಾನು ನೆಕ್ಸ್ಟ್ ಇವರು ವಿಡಿಯೋ ಅಪ್ಲೋಡ್ ಮಾಡಿದೆ, ಮತ್ತು ವಿಡಿಯೋ ಮಾಡ್ತೀವಂತ ನೋಡ್ರಿ. ನಾರ್ಮಲ್ ಆಗಿದ್ದು ನಮ್ಮನ್ನು ಬಿಟ್ಟಾಗ್ಲಕ್ಕ ವೈಟ್ ಫೀಲ್ಡಿಂದ ಬಂದಾರ ಗಾಯ್ಸ್. ವೈಟ್ ಫೀಲ್ಡಿಂದ ಬಂದಾರ. ಅವ್ರದ್ದು ನಾರ್ಮಲ್ ಫೋನು ವಿವೋ, ಇದ್ರಲಿಂದನೇ ಮಾಡ್ಯಾರ ಒಂದು ಶಾರ್ಟ್ ಫಿಲಮ್ ಮಾಡ್ಯಾರ. ಅದಕ್ಕಿನ್ನ ಟೈಟಲ್ ಕೊಟ್ಟಿಲ್ಲ, ನಾರ್ಮಲಾಗಿ ಎಡಿಟಿಂಗ್ ನಡೆದದ. ಅದು ಎಡಿಟಿಂಗ್ ಆಯಿತು, ಆಮೇಲೆ ಅದಕ್ಕೊಂದು ಟೈಟಲ್ ಕೊಟ್ಟು ಆಮೇಲೆ ಪೋಸ್ಟ್ಗಳು ಮಾಡಿಸಿ ತಮ್ಮನೆಲ್ಲ ಫಿಲಮ್ದು ಅದೇನಂತಾರಪ್ಪ ಅದಕ್ಕೆ ಏನೋ ಒಂದು ಅಂತಾರ, ಒಂದು ಪೋಸ್ಟ್ ನಾರ್ಮಲಾಗಿ ಒಂದು ಪೋಸ್ಟ್ ಅದನ್ನು ಮಾಡಿಸಿ ಆಮೇಲೆ ಹಾಕಿದಾಗ ಅದು ಪೋಸ್ಟ್ ಸಮೇತನ ನಾವು ವೀಡಿಯೋದಾಗ ತಮ್ಮನೆಲ್ಲ ಅದ್ರದ್ದೆಲ್ಲನ ಹಾಕಿ ಫೋಟೋ ಹಾಕ್ತೀನಿ ಅಂತ. ಆದಷ್ಟು ಬೇಗ ಇವ್ರದ್ದು ವೀಡಿಯೋ ನೋಡ್ರಿ, ಪರವಾಗಿಲ್ಲ ಸಖತ್ತಾಗಿ ಮಾಡ್ತಾರೆ.
ಇನ್ಸ್ಟಾದಾಗ 1,67,000 ಫಾಲೋವರ್ಸ್ ಅದಾರ ಬೈ. ಇಂಥವ್ರು ನಮ್ಮನ್ನು ಮೀಟ್ ಆಗ್ಲಕ್ಕೆ ಬಂದಾರಂದ್ರೆ ನಾವು ಲಕ್ಕಿ. ನಿಮಗೆ ಹೆಂಗೆ ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ಅದನ್ನ. ಅಣ್ಣ ಇಲ್ಲಿಗೆ ಊರಿಗೆ ಹೋಗ್ಬೇಕಂತ ಅವ್ರು ಯಾರೋ ಫೋನ್ ಹಚ್ಚಿದ್ರು ಅವ್ರಿಗೆ. ಇಲ್ಲಿ ಮನ್ಯಾಗ ನೆಟ್ವರ್ಕ್ ಬರೋವಂತ ಅವ್ರು ಮಾತಾಡಕ್ಕೆ ಪಾಪ. ಅದಕ್ಕೆ ನಾಳೆಗೆ ಅದು ಏನು ಜಾಗಪಾಗದಂತ ಏನು ಮಾತಾಡ್ಬೇಕಂತ ಅದಕ್ಕೆ ಊರಿಗೆ ಹೊಂಟಾನ. ಫೋನಿಗೆ ನೆಟ್ವರ್ಕ್ ಇಲ್ಲಾರ್ದಕ್ಕೆ ಅದೇ ಹೊರಗೆ ಹೋಗಿ ಮಾತಾಡ್ಲಕ್ಕತ್ತಾನೆ. ನಾವಿರೋ ಏರಿಯಾದಾಗ ನೆಟ್ವರ್ಕೇ ಬರೋದಲ್ಪ ಅದೇವ್ರು. ಅಲ್ಲಿ ಕಡೆ ಹೊರಕ್ಕೆ ಹೋದ ಅದಕ್ಕೆ ಅಲ್ಲಿಂದ ನನಗೆ ಕಾಣಿಸ್ತೈತಿರಲ್ಲ. ಅಣ್ಣಂದು ಏನು ಅರ್ಜೆಂಟ್ ಕೆಲಸ ಅದಂತ ಸರ್ಕನ ಊಟ ಸೂತ ಸರಿಯಾಗಿ ಮಾಡಲಿಲ್ಲ. ಆತ ಏನು ಅರ್ಜೆಂಟ್ ಊರಿಗೆ ಹೋಗೋದು ಬಂದದಂತ. ಅವರು ಊರಾಗ ಅವ್ರ ಅಣ್ಣ ಫೋನ್ ಹಚ್ಚಿ ಕೇಳಿದ್ನ ಯಾಕೇನು ಊರಿಗೆ ಬಾರಂದ್ರೆ ಒಮ್ಮಲ್ದಮ್ಮಲಿಗೆ ಅಣ್ಣ ಸರಿಯಾಗಿ ಊಟ ಸೂತೆ ಮಾಡಲಿಲ್ಲ. ಅರ್ಜೆಂಟ್ ಮಾಡಿ ಹೋಗ್ತೀನಪ್ಪ ಸ್ವಲ್ಪ ಎಲ್ಲಿಗೆ ಚಂದ ಒಂದು 60 ತಾಸು ಮಾತಿಗೆ ತಾಡಿ ಆದ್ರೈತಂತ ಬನ್ನಿ. ಈಗ ನೋಡಿದ್ರೆ ಫೋನ್ ಹಚ್ಚಿದ್ರೆ ಏನು ಅರ್ಜೆಂಟ್ ಆದ ಕೆಲಸ ಹೋಗಿ ಇನ್ನೊಂದು ಸಲ ಬರ್ತೀನಂತ ಅಂತೇಳಿ ಜಸ್ಟ್ ಈಗನ ಹೋದ್ರೆ ಹೋಗಿ ಹೊರಗೆ ಹೋಗಿ ಕಳಿಸಿ ಬಂದೆ ಅಣ್ಣನ. ಕಳಿಸಿ ಮನೆ ಕಡೆಗೆ ಹೊಂಟೀನಿ. ಅವ್ರನ್ನ ನೀವು ಭಾಳ ಮಾಡಿ ಅವ್ರ ವೀಡಿಯೋ ಭಾಳ ನೋಡಿರಿಲ್ಲ ಗೊತ್ತಿಲ್ಲ. ನಾನು ಅವ್ರದ್ದು ಚಾನಲ್ದ ಲಿಂಕ್ ಇಲ್ಲಿ ನಾನು ಮ್ಯಾಲೆ ಕೊಟ್ಟಿರ್ತೇನೆ ನೋಡ್ರಿ. ಅವ್ರದ್ದು ಈ ಇನ್ಸ್ಟಾದಾಗ ಏನಾದ ಅವ್ರದ್ದು ಹೆಸರು ಏನಕ್ಕೈತಿ ಅಂತದ ಮ್ಯಾಲೆ ಕೊಟ್ಟಿನಿ ನೋಡ್ರಿ. ಅದಕ್ಕೆ ಗೊತ್ತಿ ನೋಡಿಕೇರಿ ನೀವು ಹೆಂಗದ ಹೆಂಗೆಲ್ಲ ಚಾನಲ್ ನೋಡ್ರಿ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿರ. 1,67,000 ಫಾಲೋವರ್ಸ್ ಯಾವ ಥರ ಬಂದಾರಂತ ಅವ್ರು ಎಷ್ಟು ಕಷ್ಟಪಟ್ರಂತ ನಿಮಗೆ ಗೊತ್ತಾಗುತ್ತಂತ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಗಾಯ್ಸ್. ಹೆವಿ ಐತೆ, ಲಾಂಗ್ ಐತೆ ಅನ್ನಂತ ವೀಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಆದಷ್ಟು ಬೇಗ ನಂದು ಚಾನಲ್ 1000 ಸಬ್ಸ್ಕ್ರೈಬರ್ಸನ್ನು ಮಾಡಿಸ್ರಿಪ್ಪ, ಹೆಲ್ಪ್ ಮಾಡಿರಿಪ್ಪ. 1,000 ಫಾಲೋವರ್ಸ್ ಸಿಕ್ಕಿಮತ್ತಿಲ್ಲ, ನಾವೇ 1,000 ಸಬ್ಸ್ಕ್ರೈಬರ್ಸ್ ಮಾಡ್ಸರ್ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡೋಣ ಗಾಯ್ಸ್. ಬಾಯ್.